ಟೂತ್ ಪೇಡ ದಿಗಂತು ಪೌಡ್ರು ಬಂದಿದೆ. ಈ ಪೌಡರ್ ಅಲ್ಲ, ಘಮ ಘಮ ಪೌಡ್ರು. ಟ್ರೈಲರ್ ನೋಡಿದಾಗ ಸ್ಮೆಲ್ ಚೆನ್ನಾಗಿರ್ಬೋದು ಅಂತ ಅಯ್ಯೋ ಇಟ್ಕೊಂಡಿದೆ. ಬಟ್ ಸಿನಿಮಾ ನೋಡಿದ್ಮೇಲೆ ವೆರಿ ಬ್ಯಾಡ್, ವೆರಿ ಬ್ಯಾಡ್. ಲಾಸ್ಟ್ ಟೈಮ್ ರಿಲೀಸ್ ಆದ ಮಾರಿಗೋಲ್ಡ್ ನೋಡಿದಾಗ ವಾವ್, ದಿಗಂತ್ ಅವ್ರು ಈ ರೀತಿನೂ ಮಾಡ್ತಾರ ಸಿನಿಮಾನ ಅಂತ ಖುಷಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಬರುವಂತ ಸಿನಿಮಾಗಳು ರೊಚ್ಕೆದ್ ಮಾಡ್ತಾರೆ, ಅದು ಕೂಡ ಸಖತ್ತಾಗಿರ್ತವೆ ಅಂತ ಹೋಪ್ಗಳಿದ್ವು. ಬಟ್ ಈ ಪೌಡರ್ ನ ಎಲ್ಲಾ ಕಡೆ ಚೆಲ್ಬಿಟ್ಟು ಗೂರ್ಲು ರೋಗ ಬರಂಗ್ ಮಾಡ್ಬಿಟ್ರು. ಅದಲ್ದೇನೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಅದನ್ನ ಓಕೆ, ಮುಂದಕ್ಕೆ ಹೋಗೋಣ. ಈಗಾಗ್ಲೇ ಟ್ರೈಲರ್ ಒಳಗಡೆ ಬಿಟ್ಕೊಟ್ಬಿಟ್ಟಿದ್ದಾರೆ ತುಂಬಾ ವಿಷಯಗಳನ್ನ. ದಿಗಂತೂ ಅವ್ನ ಲವರು, ಅವ್ನ ಫ್ರೆಂಡ್ 3 ಜನಕ್ಕೂ ಸಿಗ್ಬಾರ್ದು ಒಂದು ಐಟಮ್ ಸಿಕ್ಬಿಡ್ತದೆ. ಅದೇ ಒಂದು ಘಮ ಘಮ ಪೌಡ್ರು. ಆ ಪೌಡರ್ ಒಳಗಡೆ ಬೇರೆನೆ ಇರ್ತದೆ ಸಮಥಿಂಗ್. ಅದೇ ಭೀಮಾ ಒಳಗಡೆ ಯೂಸ್ ಮಾಡ್ಕೊಂಡಿದಾರಲ್ಲ, ಅದು ಪೌಡ್ರು. ಅದು ಮೈಗೆ ಹಾಕೊಳ್ಳೋ ಪೌಡರ್ ಅಲ್ಲ, ಒಳಗಡೆ ಹಾಕೊಳ್ಳೋ ಪೌಡ್ರು ಅಂತ ಗೊತ್ತಾಗ್ತಿದ್ದಾಗೇನೆ 3 ಜನ ಸ್ಕೆಚ್ ಹಾಕ್ಬಿಟ್ಟು ಅದನ್ನ ಮಾರ್ಬಿಟ್ಟು ಹೆಂಗಾರ ಮಾಡಿ ಒಂದಷ್ಟು ಕೋಟಿ ಮಾಡ್ಕೊಂಡ್ಬಿಟ್ಟು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಸ್ಕೆಚ್ ಹಾಕ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇನ್ನೊಬ್ಬ ಸ್ಕೆಚ್ ಹಾಕ್ಬಿಟ್ಟಿರ್ತಾನೆ ಅವ್ರಿಗೆ. ಇಟ್ಸ್ ನಾನ್ ಅದರ್ ದೆನ್ ಬ್ರೂಸ್ಲಿ. ಏನ್ರಿ ಅದು ಬ್ರೂಸ್ಲಿ ಅಂದ್ರೆ? ಬೂದ್ನೂರ್ ಸಿದ್ಧ ಅಂತ ಮೇಡಮ್, ಶಾರ್ಟ್ ಫಾರ್ಮ್ ಆಗಿ ಬ್ರೂಸ್ಲಿ ಅಂತ ಅವನ ಇಟ್ಕೊಂಡ್ಬಿಟ್ಟು. ಆ ಬ್ರೂಸ್ಲಿ ಅಲ್ಲ, ಒರಿಜಿನಲ್ ಬ್ರೂಸ್ಲಿ. ಈ ಸಿನಿಮಾದಲ್ಲಿ ಕಾಮಿಡಿ ಪಂಚ್ಗಳು ಅಷ್ಟೊಂದು ಸರಿಯಾಗಿ ವರ್ಕ್ ಆಗಿಲ್ಲ. ನಾನ್ ಮೇನ್ ರೀಸನ್ ಆಗಿ ಈ ಸಿನಿಮಾ ನೋಡಕ್ ಹೋಗಿದ್ದು ಕಾಮಿಡಿ, ಬಟ್ ಇಂಪ್ರೆಸ್ ಮಾಡ್ಲಿಲ್ಲ ನನ್ನ. ಸ್ಕ್ರೀನ್ ಓಪನಿಂಗ್ ಅಲ್ಲಿ ರಂಗಣ್ಣವ್ರಿಗೂ ಕಲರ್ ಡ್ರೆಸ್ ಹಾಕೊಂಡು ಸ್ಟೈಲ್ ಆಗಿ ಟಕ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡ್ ಬರ್ತಾ ಇರೋದು ನೋಡ್ಬಿಟ್ಟು ಹಳೆ ಡಾಕು ಬರ್ತಾ ಇದಾರಲ್ಲಪ್ಪ ಅಂತ ಸೈಕ್ ಆಗ್ಬಿಟ್ಟಿದೆ. ಹೋಗ್ತಾ ಏನ್ ಕಾಮಿಡಿ ಮಾಡ್ತಾ ಇದಾರಪ್ಪ ಇವರು, ನಮ್ನೇನ್ ಮುಂಡಾಯಿಸ್ತಾ ಇದಾರೆ ಏನು ಅನ್ನೋ ರೇಂಜ್ ಗೆ ಫೀಲ್ ಬರ್ತಾ ಇತ್ತು. ಇನ್ನು ಸುಲೇಮಾನ್ ಇಬ್ರು ಸೇರ್ಕೊಂಡು ಒಂದು ಲೆವೆಲ್ ನಗಿಸ್ತಾರೆ. ಆಲ್ಮೋಸ್ಟ್ 3 ಪಾಯಿಂಟ್ ಗಳಿರ್ಬೋದು. ಆ 3 ಪಾಯಿಂಟ್ ಬಂದಾಗ ಮಾತ್ರ ಸ್ವಲ್ಪ ಸ್ಮೈಲ್ ಮಾಡ್ಬೋದು. ಇಷ್ಟೇ ಅಂತ ನಗಕ್ಕಂತೂ ಆಗಲ್ಲ. ಜಸ್ಟ್ ಇಷ್ಟೇನೆ. ಇನ್ನು ಸಿನಿಮಾದಲ್ಲಿ ಹೀರೋಯಿನ್ ಪ್ಲಸ್ ಪಾಯಿಂಟ್, ಅವ್ರು ಕೊಡೋ ಇಂಟ್ಗಳಿಂದ ಇವರು ದಾರಿ ತಪ್ಪಬಹುದಾದಂತ ಸಿಚುವೇಶನ್ ಗಳು ಕ್ರಿಯೇಟ್ ಆಗ್ತವೆ. ದೂತ್ ಪೇಡ ದಿಗಂತ್ ಅವರು ಇನ್ನೋಸೆಂಟ್ ಅವರು ಸೆಂಟ್ ಅದು ಕೂಡ ಅಷ್ಟೊಂದು ವರ್ಕ್ ಆಗಿಲ್ಲ. ಫೈನಲ್ ಆಗಿ ಈ ಸಿನಿಮಾದಲ್ಲಿರುವಂತ ಹಾಟ್ ಗರ್ಲ್ ಶರ್ಮಿಳಾ ಮಾಂಡ್ರೆ ಅವ್ರನ್ನ ನೋಡೋದಕ್ಕೋಸ್ಕರನು ಕೂಡ ಈ ಸಿನಿಮಾಗೆ ಹೋಗಿದ್ದೆ ಅಂತ ಇಟ್ಕೋಬಹುದು. ಏನ್ ಹೇಳ್ತಾ ಇದೀನಿ ನಾನು? ನೋ, ಈ ಸಿನಿಮಾದಲ್ಲಿ ಶರ್ಮಿಳಾ ಮಾಂಡ್ರೆ ಅವ್ರನ್ನ ನೋಡ್ತಿದ್ದಾಗೇನೆ ಮಾರ್ವಲ್ ಸ್ಟುಡಿಯೋ ಒಳಗಡೆ ಬರುವಂತ ಬ್ಲಾಕ್ ವಿಡೋ, ಸ್ಕಾರ್ಲೆಟ್ ವಿಚ್ ನ ನೋಡ್ದಂಗ ಆಗ್ಬಿಡ್ತು. ನಿಜವಾಗ್ಲು ಅವ್ರ ತರ ಡ್ರೆಸ್ ಮಾಡ್ಕೊಂಡು ಫೈಟ್ ಗಳನ್ನ ಮಾಡ್ತಾ ಇದ್ರೆ ಬ್ಲಾಕ್ ವಿಡೋನೇ ನೋಡ್ತಾ ಇದ್ದೀನಿ ನಾನು ಅನ್ನೋ ಫೀಲಿಂಗ್. ಅಷ್ಟೊಂದು ಹಾಟ್ ಆಗಿದ್ರು. ಈ ಸಿನಿಮಾದಲ್ಲಿ ಒಂದೇ ಒಂದು ಪಾಯಿಂಟ್ ನನ್ನ ಗಟ್ಟಿಗೆ ಹಿಡ್ಕೊಂಡಿತ್ತು. ಈ ಬ್ರೂಸ್ಲಿ ಯಾರಾಗಿರಬಹುದು ಅನ್ನೋ ಒಂದು ಟೆನ್ಷನ್ ಇತ್ತು. ಅದು ರಿವೀಲ್ಡ್ ಆದ್ಮೇಲೆ ಏನ್ ಹೋಲಿ ಬಿಡತ್ತೆ. ಅದಲ್ದೇನೆ ಈ ಸಿನಿಮಾದ ಕೊನೆ ಎಂಡಿಂಗ್ ಕಾರ್ಟೂನ್ ನೋಡ್ತಾ ಇದೀನಿ, ಟಾಮ್ ಅಂಡ್ ಜೆರಿ ನೋಡ್ತಾ ಇದೀನಿ ಅನ್ನೋ ರೇಂಜ್ ಗೆ ಎಡಿಟ್ ನ ಮಾಡ್ಸವ್ರೆ. ಲೋ ಬಜೆಟ್ ಅಲ್ಲಿ ಇದು ಬೇಕಿತ್ತಾ? ಒಟ್ನಲ್ಲಿ 1-2 ನಗು, ಒಂದೇ ಒಂದು ಸಸ್ಪೆನ್ಸ್, ಇವ್ರು ಅಷ್ಟೇನೆ ಕಾಮನ್. ಸ್ಟೋರಿನೂ ಕೂಡ ಕಾಮನ್. ನೋಡಿರೋದ್ನೆ ಎಷ್ಟು ಅಂತ ನಾವು ನೋಡೋದು, ನೀವ್ ಹತ್ರ ಬಂದ್ ಹೇಳೋದು. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಚಾಪ್ಟರ್ 2 ಗೆ ಇಂಟ್ನು ಕೊಟ್ಟವ್ರೆ ಸಸ್ಪೆನ್ಸ್ ಆಗಿ ಕಿವಿ ಒಳಗಡೆ. ಹೌದು, ಈ ಸಿನಿಮಾದಲ್ಲಿ ಜಗ್ಗಣ್ಣ ಅವರು ನರೇಟ್ ಮಾಡ್ತಾರೆ ಸ್ಟೋರಿನ. ಹಂಗಿತ್ತು ಮುಂದಕ್ಕೆ ಹೋಗಿ ಸ್ಟ್ರೈಟ್ ಆಗಿ ಬನ್ನಿ. ಒಟ್ನಲ್ಲಿ ಇದೊಂದು ಆವರೇಜ್ ಸಿನಿಮಾ. ವೀಕೆಂಡ್ ಅಲ್ಲಿ ಟೈಮ್ ಪಾಸ್ ಮಾಡೋದಕ್ಕಲ್ಲ, ಈ ಸಿನಿಮಾಗೆ ಏನಾದ್ರು ನೀವು ಹೋಗ್ಬಿಟ್ರೆ ಟೈಮೇ ಪಾಸ್ ಆಗ್ಬಿಡ್ತದೆ. ಅರ್ಥ ಆಯ್ತಲ್ಲ? ಇಷ್ಟ್ರ ಮೇಲೆ ನಾನು ಇನ್ನೇನು ಹೇಳೋದಕ್ಕೆ ಆಗಲ್ಲಪ್ಪ. ಅರ್ಥ ಮಾಡ್ಕೊ ನೀನು. ಬರೋದಾಗಿದ್ರೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಅರ್ಥ ಆಯ್ತಲ್ಲ? ಬರ್ತೀನಿ.